ಹುಬ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಭಾರಿ ಹೈಡ್ರಾಮವೇ ನಡೆದಿದೆ. ಸಮಾವೇಶದಲ್ಲಿ ಮಹಾರಾಷ್ಟ್ರದ ಶಿವ ಸಂಘಟನೆ ರೋಷಾವೇಶವನ್ನು ವ್ಯಕ್ತಪಡಿಸಿದೆಯಂತೆ. ತಮ್ಮ ನಾಯಕನನ್ನ ಹಿಂದಿನ ಸಾಲಿನಲ್ಲಿ ಕೂರಿಸಿದ್ದಾರೆ ಅಂತ ಆಕ್ರೋಶ. ಮನೋಹರ್ ದೊಂಡೆಯನ್ನ ಹಿಂದಿನ ಸಾಲಿನಲ್ಲಿ ಕೂರಿಸಿದ್ದಕ್ಕೆ ಸಿಟ್ಟಿಗೆದ್ದಿದ್ದಾರೆ. ಶಿವ ಸಂಘಟನೆಯ ಅಧ್ಯಕ್ಷ ಮನೋಹರ್ ದೊಂಡೆ ಮಹಾರಾಷ್ಟ್ರದ ಶಿವ ಸಂಘಟನೆಯ ಕಾರ್ಯಕರ್ತರಿಂದ ಗಲಾಟೆ ಗದ್ದಲ ಜೋರಾಗ್ತಾ ಇದೆ. ತಮ್ಮ ನಾಯಕನಿಗೆ ಅಪಮಾನ ಮಾಡಿದ್ದಾರೆ ಅಂತ ಸಿಟ್ಟಿಗೆದ್ದಿದ್ದಾರೆ ಇವರೆಲ್ಲರೂ. ವೇದಿಕೆ ಕೆಳಗೆ ನಿಂತು ಸಂಘಟಕರ ವಿರುದ್ಧ ಶಿವ ಸಂಘಟನೆ ಕಾರ್ಯಕರ್ತರು ಕಿಡಿಕಾರಿದಾರಂತೆ. ಪೊಲೀಸರ ಮಧ್ಯಸ್ಥಿಕೆಯಿಂದ ಶಿವ ಸಂಘಟನೆ ಕಾರ್ಯಕರ್ತರು ಶಾಂತರಾಗಿದ್ದಾರೆ. ಒಂದು ನೆನಪಿರಲಿ, ಇವರೆಲ್ಲರೂ ಸೇರಿರೋದೇನು ಗೊತ್ತಾ? ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ. ವೀರಶೈವ ಮತ್ತು ಲಿಂಗಾಯತ ಇಷ್ಟಲಿಂಗ ಪೂಜೆ ಮಾಡುವರು, ಲಿಂಗ ಪೂಜೆ ಮಾಡುವರು ಎರಡು ಒಂದೇ ಅಂತ ಕೇಳಕ್ಕೆ ಅಂತ ಹೋಗಿದ್ದಾರೆ. ನೋಡಿದ್ರೆ ಈ ವಿಚಾರಕ್ಕೆ ಗಲಾಟೆ ತೆಗೆದಿದ್ದಾರೆ. ಇದು ನಿಜಕ್ಕೂ ಏಕತಾ ಸಮಾವೇಶ ಅನ್ನಿಸ್ಕೊಳುತ್ತಾ? ಅವ್ರಿಗೆ ಮುಂದೆ ಜಾಗ ಕೊಡ್ಲಿಲ್ಲ, ಹಿಂದಿನ ಚೇರಲ್ಲಿ ಜಾಗ ಕೊಟ್ರು ಅಂತ. ಅಯ್ಯೋ, ಅದು ಏನು ಆಗ್ತಾ ಇದೆಯೋ. ಲಿಂಗಾಯತರು ವೀರಶೈವ ಒಂದು ಮಾಡ್ತೀವಿ ಅಥವಾ ಧರ್ಮ ಬೇರೆ ಕಟ್ತೀವಿ ಅಂತ ಓಡಾಡ್ತಾ ಇದ್ದಾರಲ್ಲ, ಸ್ವತಃ ಒಂದ್ ರೀತಿ ಸ್ವಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾರೆ. ಅವ್ರವ್ರಿಗೆ ಬೇಕಾಗಿರೋದನ್ನ ಸಾಧನೆ ಮಾಡಕ್ ಮುಂದಾಗಿದ್ದಾರೆ. ನೋಡಿ, ಅಲ್ಲಿ ಹೋಗಿರೋದು ಏಕತಾ ಸಮಾವೇಶ. ಲಿಂಗಾಯತರು ಬೇರೆ ಅಲ್ಲ, ವೀರಶೈವರು ಬೇರೆ ಅಲ್ಲ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡೋಣ ಅಂತ. ಇವರು ಜಾಗ ಕೊಟ್ಟಿಲ್ಲ ನಮ್ಮ ಲೀಡರ್ಗೆ, ಹಿಂದೆ ಬೆಂಚಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಅಂತ. ಉದ್ಧಾರ ಬಿಡಿ, ಇದು ಹಿಂಗಾದ್ರೆ. Thank you.